ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ನಿನ್ನೆ ದಿನಾಂಕ 13/3/2025 ಸಾರಿಗೆ ಆಯುಕ್ತರ ಗಮನಕ್ಕೆ VLTD EPV ಅಂದರೆ GPS ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಗೊಂದಲ ಮತ್ತು ಸಾಕಷ್ಟು ತೊಂದರೆಗಳು ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತು ಟೂರಿಸ್ಟ್ ವಾಹನ ಚಾಲಕರಿಗೆ ಆಗ್ತಾ ಇದೆ. ಇದು ನನ್ನ ಗಮನಕ್ಕೂ ಸಾಕಷ್ಟು ಬಾರಿ ಬಂದಿದೆ. ನಾನು 1 ದಿನ 2 ದಿನ ಅಂತ ಸಹಿಸ್ಕೊಂಡು ಬಂದೆ. ಸಾರಿಗೆ ಆಯುಕ್ತರ ಗಮನಕ್ಕೂ ನಾನು ತಂದಿದ್ದೆ. ಆದರೆ ಇದು ಮಿತಿ ಮೀರಿ ಹೋಗ್ತಾ ಇದೆ. ಸಾರಿಗೆ ಆಯುಕ್ತರ ಆದೇಶಕ್ಕೂ ಬೆಲೆ ಕೊಡದೆ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಏನು ಗುತ್ತಿಗೆ ಆಧಾರದ ಮೇಲೆ ಪಡೆದುಕೊಂಡಿರೋಂಥ ಸಂಸ್ಥೆಗಳು ಅವಿವೇಕಿತನದಲ್ಲಿ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಪತ್ರದ ಮುಖಾಂತರ ಸಾರಿಗೆ ಆಯುಕ್ತರ ಗಮನಕ್ಕೆ ತಂದಿದ್ದೀನಿ. ಹಾಗೂ 1-2-3 ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ದೀನಿ. ಶೀಘ್ರದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿವಾರಗಳನ್ನು ಕೂಡಲೇ ಬಗೆಹರಿಸಿ ನಮಗೆ ನ್ಯಾಯ ಸಿಗೋ ರೀತಿಯಲ್ಲಿ ಅವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ಬೇಡ್ಕೊಂಡಿದ್ದೀವಿ. ಒಂದು ವೇಳೆ ಅವರು ಮಾಡದೇ ಇದ್ದ ಪಕ್ಷದಲ್ಲಿ ಸಾರಿಗೆ ಆಯುಕ್ತರ ಕಚೇರಿಯಿಂದ ಹಿಡಿದು ರಾಜ್ಯದ 67 RTOಗಳ ಕಚೇರಿಗಳ ಮುಂದೆ ಟ್ಯಾಕ್ಸಿ ಚಾಲಕರಿರ್ಬೋದು, ಟೂರಿಸ್ಟ್ ವಾಹನ ಚಾಲಕರಿರ್ಬೋದು, ಎಲ್ಲ ಚಾಲಕರು ಸೇರಿ ನಾವು ದೊಡ್ಡ ಮಟ್ಟದಾದಂಥ ಪ್ರತಿಭಟನೆ ಮಾಡ್ತೀವಿ, ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂಥೇಳಿ ತಿಳಿಸಿದ್ದೀವಿ ಈ ಪತ್ರದ ಮುಖಾಂತರ. ಹಾಗಾಗಿ ಪ್ರತಿಯೊಬ್ಬರು ಚಾಲಕರು ಯಾರ್ಯಾರು ಇದರಿಂದ ತೊಂದರೆಗೊಳಗಾಗ್ತಿದ್ರ, FC ಮಾಡ್ತಿಲ್ಲ, ಆಮೇಲೆ ಸರ್ಕಾರ ನಿಗದಿಪಡಿಸಿರೋ ಅಂದರೆ ಸಾರಿಗೆ ಇಲಾಖೆಯವರು ಒಂದು ದರವನ್ನು ನಿಗದಿಪಡಿಸಿದರೆ ಆ ದರಕ್ಕಿಂತ ದುಪ್ಪಟ್ಟು ದರವನ್ನು ಏನು ವಸೂಲಿ ಮಾಡ್ತಿದ್ದಾರೆ ಅದನ್ನು ತಾವು ದಯಮಾಡಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಲಿಲ್ಲ ಅಂದರೆ ನಿಮ್ಮ ದುಡ್ಡನ್ನು ಹಗಲ್ದೊರಡೆ ಮಾಡಿಕೊಂಡು ಅವರು ಉದ್ಧಾರ ಆಗ್ತಿದ್ದಾರೆ. ಇದನ್ನು ತಡಿಬೇಕು ಅಂದರೆ ತಾವೆಲ್ಲರೂ ಒಗ್ಗಟ್ಟಾಗಬೇಕು. ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಕರ್ನಾಟಕ ಚಾಲಕರಿಂದ ಸಿಗುತ್ತೆ. ದಯಮಾಡಿ ಪ್ರತಿಯೊಬ್ಬ ಚಾಲಕರು ಈ ವಾಯ್ಸ್ ಕ್ಲಿಪ್ಪನ್ನು ಮತ್ತು ಈ ಪತ್ರವನ್ನು ಎಲ್ರಿಗೂ ಶೇರ್ ಮಾಡುವ ಮುಖಾಂತರ ಅನ್ಯಾಯಕ್ಕೊಳಗಾದಂಥ ಚಾಲಕರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾವು ಸದಾಕಾಲ ಚಾಲಕರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ.